ಏನಂತ ಮನವರಿಕೆ ಮಾಡ್ತಾರೆ? ಅಲ್ಲಿ ಹೇಳ್ತೀನಿ, ಅದಾದ್ಮೇಲೆ ಬಂದು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಈಗ ಪಕ್ಷದ ಒಬ್ಬ ಹಿರಿಯ ನಾಯಕರು ನೀವು 2 ಕ್ಷೇತ್ರದಲ್ಲಿ ನಿಂತರೂ ಕೂಡ ನೀವು ಸೋತ್ರಿ. ಒಂದು ನಿಮಿಷಪ್ಪ, ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡೋಕ್ಕೆ ತಯಾರಾಗಿಲ್ಲ ನಾನು. ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ. ಸುಮ್ಮನೆ ನಮ್ಮ ಹತ್ರ ಹೇಳಿಸ್ತೀರಿ, ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಏನೇನು ಆಗಬೇಕು ಆಗಬಾರ್ದಾಗಿತ್ತೋ ಎಲ್ಲವೂ ಆಗಿದೆ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀನಿ. ಈಗ ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳ್ತಾರೆ ಈಗ ಸೋಲಿಗೆ ವಿಜೇಂದ್ರ ಅವರು ಅಲ್ಲ, ಒಂದು ನಿಮಿಷ ತಾಳಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತಾ ಇಲ್ವಲ್ಲ ಅಂತ ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿಗಂಟ ಸ್ವಲ್ಪ ತಡ್ಕೊಡ್ರಿ. ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಂತ ಒಂದು ನಿಮಿಷ, ಕಾಲ ಬಂದಾಗ ಹೇಳ್ತೀನಿ. ಏನಂತ ಮನವರಿಕೆ ಮಾಡ್ತಾರೆ? ಅಲ್ಲಿ ಹೇಳ್ತೀನಿ, ಅದಾದ್ಮೇಲೆ ಬಂದು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಈಗ ಪಕ್ಷದ ಒಬ್ಬ ಹಿರಿಯ ನಾಯಕರು ನೀವು 2 ಕ್ಷೇತ್ರದಲ್ಲಿ ನಿಂತರೂ ಕೂಡ ನೀವು ಸೋತ್ರಿ. ಒಂದು ನಿಮಿಷಪ್ಪ, ಸೋತಿದ್ದು ಮತ್ತೊಂದು ಇವಾಗ ಪುನರಾವರ್ತನೆ ಮಾಡೋಕ್ಕೆ ತಯಾರಾಗಿಲ್ಲ ನಾನು. ಎಲ್ಲವನ್ನು ಕೂಡ ನೀವೇ ಗೊತ್ತಿದೆ. ಸುಮ್ಮನೆ ನಮ್ಮ ಹತ್ರ ಹೇಳಿಸ್ತೀರಿ, ನೀವೇ ಅದಕ್ಕೆಲ್ಲ ಜಾಸ್ತಿ ಸೇರಿಸ್ತೀರಿ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಏನೇನು ಆಗಬೇಕು ಆಗಬಾರ್ದಾಗಿತ್ತೋ ಎಲ್ಲವೂ ಆಗಿದೆ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀನಿ. ಈಗ ನಿಮ್ಮ ಪಕ್ಷದ ಯತ್ನಾಳ್ ಅವರೇ ಹೇಳ್ತಾರೆ ಈಗ ಸೋಲಿಗೆ ವಿಜೇಂದ್ರ ಅವರು ಅಲ್ಲ, ಒಂದು ನಿಮಿಷ ತಾಳಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತಾ ಇಲ್ವಲ್ಲ ಅಂತ ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿಗಂಟ ಸ್ವಲ್ಪ ತಡ್ಕೊಡ್ರಿ. ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಂತ ಒಂದು ನಿಮಿಷ, ಕಾಲ ಬಂದಾಗ ಹೇಳ್ತೀನಿ.